ಯೋಜನಾ ಪ್ರಾಧಿಕಾರ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಮುನ್ರಾಜುರವರ ವಿಶೇಷ ಆಹ್ವಾನದ ಮೇರೆಗೆ ನಾನು ಈ ಸಭೆಯಲ್ಲಿ ಹಾಜರಾಗಿದ್ದೆ. ಅಧ್ಯಕ್ಷರು ಅನೇಕ ವಿಚಾರಗಳನ್ನು ಸಾರ್ವಜನಿಕ ಬಂದಿರತಕ್ಕಂಥ ವಿಚಾರಗಳು, ಪ್ರಾಧಿಕಾರದಲ್ಲಿ ಅನುಮೋದನೆ ಮಾಡ್ತಕ್ಕಂಥ ಕಡತಗಳ ಬಗ್ಗೆ ಎಲ್ಲವನ್ನು ಪರಿಶೀಲನೆ ಮಾಡಿ ಇವತ್ತು ಅನುಮೋದನೆಯನ್ನು ಸಭೆಯ ಅನುಮೋದನೆಯೊಂದಿಗೆ ಅನುಮೋದಿಸಿರುತ್ತಾರೆ. ತದನಂತರ ಏನು ಬಂಗಾರಪೇಟೆಯ ನಗರ ಯೋಜನಾ ಪ್ರಾಧಿಕಾರ ಇದೆ, ಇದನ್ನು ನಗರ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಬೇಕಂತಕ್ಕಂಥದ್ದು ಈ ಭಾಗದ ಜನತೆ ಮತ್ತು ನಮ್ಮ ಅಧ್ಯಕ್ಷರ ಅಭಿಪ್ರಾಯ. ಆ ಅಭಿಪ್ರಾಯದಂತೆ ನಾನು ಕೂಡ ಸರ್ಕಾರಕ್ಕೆ ಪತ್ರವನ್ನು ಕೊಟ್ಟಿದ್ದೆ. ಈ ರಾಜ್ಯದ ಗೌರವಾನ್ವಿತ ನಗರಾಭಿವೃದ್ಧಿ ಮಂತ್ರಿಗಳಾಗಿರ್ತಕ್ಕಂಥ BS ಸುರೇಶ್ ಅವರಲ್ಲಿ ನಾನು ಮನವಿಯನ್ನು ಕೊಟ್ಟಿದ್ದೆ. ಬಂಗಾರಪೇಟೆಯನ್ನು ಭಾಳಷ್ಟು ಅಭಿವೃದ್ಧಿ ಮಾಡಬೇಕಾಗಿದೆ. ಈ ಭಾಗದಲ್ಲಿ ಹೆಚ್ಚಿನ ಒಂದು ವರಮಾನವನ್ನು ಸೃಷ್ಟಿ ಮಾಡಿ ಅನೇಕ ಬಡಾವಣೆಗಳನ್ನು ನಿರ್ಮಾಣ ಮಾಡಿ ಜನಸಾಮಾನ್ಯರಿಗೆ ರಿಯಾಯಿತಿ ದರದಲ್ಲಿ ನಿವೇಶನ ಹಂಚಬೇಕಾಗಿದೆ. ಇದು ವಾಣಿಜ್ಯ ಪ್ರದೇಶವಾದ್ದರಿಂದ ಅನೇಕ ವಾಣಿಜ್ಯ ಕೇಂದ್ರಗಳನ್ನು ಇಲ್ಲಿ ಹೆಚ್ಚಿಗೆ ನಮ್ಮ ಕಾರ್ಮಿಕ ಜನ ಇರೋದರಿಂದ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಹೆಚ್ಚಿನ ಒಂದು ಉತ್ತೇಜನವನ್ನು ಕೊಡಬೇಕು. ಇದರೊಟ್ಟಿಗೆ ಬೆಂಗಳೂರು ನಂತರ ಬಂಗಾರಪೇಟೆ ಜಂಕ್ಷನ್ ಎರಡನೇ ದೊಡ್ಡ ನಗರವಾಗಿತ್ತು. ಈ ಭಾಗದಲ್ಲಿ ಗಾಲ್ ಬರ್ತಕ್ಕಂಥದ್ದು, ನಮ್ಮ ಲಾಜಿಸ್ಟಿಕ್ ಪಾರ್ಕ್ ಬಂದಿರತಕ್ಕಂಥದ್ದು, ಎಕ್ಸ್ಪ್ರೆಸ್ ಹೈವೇ, ಬುಲೆಟ್ ಹೈವೇ ಬರ್ತಾ ಇದೆ ಮತ್ತು ಇವೆಲ್ಲವೂ ಕೂಡ ಸಮಗ್ರವಾಗಿ ಅಭಿವೃದ್ಧಿ ಆಗಿರೋದ್ರಿಂದ ಈ ಒಂದು ಪಬ್ಲಿಕ್ಕಿಗೆ ಭಾಳ ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇದನ್ನು ನಗರಾಭಿವೃದ್ಧಿ ಪ್ರಾಧಿಕಾರ ಮಾಡಬೇಕು ಅಂಥೇಳಿ ಏನು ಅಧ್ಯಕ್ಷರು ಸದಸ್ಯರು ಇಚ್ಛೆ ಪಟ್ಟಿದ್ದರು. ಅದಕ್ಕೆ ನಾನು ಕೂಡ ಸಹಮತವನ್ನು ತೋರಿಸುತ್ತೇನೆ. ಬಹುಶಃ ಇದು ನಗರಾಭಿವೃದ್ಧಿ ಪ್ರಾಧಿಕಾರ ಆದರೆ ಈ ಭಾಗದಲ್ಲಿ ಸುಮಾರು ಬಡಾವಣೆಗಳನ್ನು ನಿರ್ಮಾಣ ಮಾಡಿ ಈಗಾಗಲೇ ವರ್ತೂರು ರಸ್ತೆಯನ್ನು ಮಾಡಲಿಕ್ಕೆ DPR ಮಾಡ್ತಾ ಇದ್ದೀವಿ. ವರ್ತೂರು ರಸ್ತೆ ಹಾಜ್ಬಾಜ್ನಲ್ಲಿ ಮತ್ತು ಬೂದಿಕೋಟೆ, ಕಾಮಸಮುದ್ರ ಹೀಗೆ ಬಂಗಾರಪೇಟೆಯಲ್ಲಿ ಅನೇಕ ಬಡಾವಣೆಗಳನ್ನು ಮಾಡೋದ್ರ ಮುಖಾಂತರ ಜನಸಾಮಾನ್ಯರಿಗೆ ರಿಯಾಯಿತಿ ದರದಲ್ಲಿ ನಿವೇಶನವನ್ನು ಕೊಟ್ಟು ಅಭಿವೃದ್ಧಿಪಡಿಸಿದರೆ ಜನರಿಗೂ ಅನುಕೂಲ ಆಗುತ್ತೆ, ನಗರಾಭಿವೃದ್ಧಿ ಪ್ರಾಧಿಕಾರ ಕೂಡ ಆದಾಯ ಬರ್ತದೆ. ಈ ನಿಟ್ಟಿನಲ್ಲಿ ಇದನ್ನು ನಗರಾಭಿವೃದ್ಧಿ ಪ್ರಾಧಿಕಾರ ಮಾಡಲೇಬೇಕು ಅಂತ ಹೇಳಿ ನಾವೆಲ್ಲ ಕೂಡ ತೀರ್ಮಾನ ತಗೊಂಡು ಸರ್ಕಾರದ ಏನು ಮಾನದಂಡಗಳಿದ್ವು ಅವೆಲ್ಲವನ್ನು ಕೂಡ ಪೂರೈಸಿ ಸರ್ಕಾರಕ್ಕೆ ಯಾವುದೇ ರೀತಿಯ ಆರ್ಥಿಕ ಹೊರೆಯಾಗದ ರೀತಿಯಲ್ಲಿ ಸ್ವಂತ ಜವಾಬ್ದಾರಿ ಮತ್ತು ಸ್ವಂತ ಖರ್ಚಿನಿಂದ ಕಚೇರಿಯನ್ನು ನಿರ್ವಹಿಸತಕ್ಕಂಥ ಒಂದು ಸುಭದ್ರದ ಆಶಯಗಳೊಂದಿಗೆ ಆ ವೆಚ್ಚವನ್ನು ಈ ಒಂದು ಸಮಿತಿಯಿಂದ ಬರೆಸುವ ತೀರ್ಮಾನ ಕೈಗೊಂಡು ಇವತ್ತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸುವ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. ಇದು ಈ ಒಂದು ನಗರಾಭಿವೃದ್ಧಿ ಪ್ರಾಧಿಕಾರದ ಬಹುಶಃ ಒಳ್ಳೆಯ ಉತ್ತೇಜನಕ್ಕೆ ಅಧ್ಯಕ್ಷತೆ ತೆಗೆದುಕೊಂಡು ಅದು ಪ್ರಮುಖವಾದ ಹೆಜ್ಜೆ ಎತ್ತಿರೋದಕ್ಕೆ ಇಚ್ಛೆ ಪಡ್ತೀವಿ. ಈ ನಿಟ್ಟಿನಲ್ಲಿ ನಾವೆಲ್ಲ ಸದಸ್ಯರು ನಾನು ಕೂಡ ಅವರ ಒಂದು ಇದಕ್ಕೆ ಸಹಮತ ಸೂಚಿಸುತ್ತೇವೆ. ಹಾಗಾಗಿ ಖಂಡಿತ ಕೂಡ ಕೆಲವೇ ದಿನಗಳಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರ ಆಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ನಮ್ಮ ಬಂಗಾರಪೇಟೆ ಅಭಿವೃದ್ಧಿ ಪ್ರಾಧಿಕಾರದ 2ನೇ ಸಭೆಗೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ನಮ್ಮ ಶಾಸಕರಾದ SN ಅಣ್ಣನವರೇ ಮತ್ತು ಎಲ್ಲ ಹಿರಿಯ ಸದಸ್ಯರುಗಳು ಆದ ನಂಜಣ್ಣವರವರೇ, ವೆಂಕಟರಮಣ್ಣನವರೇ, ನಾಗಮೇಡಿ ಮೇಡಮ್ ಅವರೇ ಮತ್ತು ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಪ್ರಾಧಿಕಾರದ ಎಲ್ಲ ಅಧಿಕಾರಿಗಳೇ, ಈ ದಿನ ಸಭೆಯಲ್ಲಿ ನಮ್ಮ ಬಂಗಾರಪೇಟೆ ತಾಲೂಕು ಸುಮಾರು 2.5 ಲಕ್ಷ ಜನಸಂಖ್ಯೆ ಇದ್ದು ನಮ್ಮ ಬಂಗಾರಪೇಟೆ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಇರುವ 175 ಗ್ರಾಮಗಳಿಗೆ ಇನ್ನೂ 45 ಗ್ರಾಮಗಳನ್ನು ಹೆಚ್ಚಿಗೆ ಸೇರಿಸಿ ಒಟ್ಟು
220 ಗ್ರಾಮಗಳಿಗೆ ವಿಸ್ತರಿಸಿ ಇದರೊಟ್ಟಿಗೆ ಬಂಗಾರಪೇಟೆ ನಗರವನ್ನು ಒಳಗೊಂಡೆ ಸಮಗ್ರವಾಗಿ ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಲು ಈ ತಾಲೂಕಿನ ಈ ಸಭೆ ತೀರ್ಮಾನ ತಗೊಂಡು ಇಲ್ಲಿ ತೀರ್ಮಾನ ತಗೊಂಡಿದ್ದೀವಿ. ಇದರಲ್ಲಿ ನಾವು ಸರ್ಕಾರಕ್ಕೆ ಎಲ್ಲ ಮಾನದಂಡಗಳನ್ನು ನಗರಾಭಿವೃದ್ಧಿ ಪ್ರಾಧಿಕಾರ ಏನೇನು ಮಾನದಂಡಗಳು ಇಲ್ಲಿಂದ ಕಳಿಸ್ಬೇಕು, ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂತ ಈ ಸಭೆಯಲ್ಲಿ ತೀರ್ಮಾನಿಸಿ ಇಲ್ಲಿಂದ ಶಿಫಾರಸು ಪತ್ರವನ್ನು ಸರ್ಕಾರಕ್ಕೆ ಕಳಿಸ್ತಾ ಇದ್ದೀವಿ. ಈ ಸಭೆಯಲ್ಲಿ ಇದನ್ನ ಎಷ್ಟು ಚರ್ಚೆ ಆಗೈತೆ. ಹೊಸದಾಗಿ ಬಿಲ್ಡಿಂಗ್ಸ್ ಕಟ್ತಾವ್ರೆ, ಮನೆಗಳು ಕಟ್ಟಡಗಳನ್ನು ಅವರೆಲ್ಲ NOC ಇಲ್ಲಿಂದ ಪಡಿಬೇಕಂತ ಸೂಚನೆ ಇಡ್ತಾ ಇದ್ದಾರೆ. ಅವರು ಸರಿಯಾದ ದಾಖಲಾತಿಗಳನ್ನು ಕೊಟ್ಟರೆ ಅವರಿಗೆ NOCಗಳನ್ನು ಕೊಟ್ಟು NOC ಕೊಟ್ರೇ ವಿದ್ಯುತ್ ಶಕ್ತಿ ಇದು ಕೊಡೋದು, ಸಂಪರ್ಕ ಕೊಡೋದು. ಆ ಸಂಪರ್ಕ ತಗೊಳ್ಳೋಕ್ಕೆ ನಮ್ಮಿಂದ NOC ತಗೊಂಡು ಹೋಗ್ಬೇಕಂತ ಎಲ್ಲ ಇವರಲ್ಲಿ ಸಾರ್ವಜನಿಕರಲ್ಲಿ ತಿಳಿಸ್ತಾ ಇದ್ದೀನಿ ಅಂತ ಈ ಒಂದು ಮನವಿನ ನಾವು ಇದು ಮಾಡಿ ಹೆಚ್ಚಿಗೆ ಪ್ರಚಾರ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ.